ಬಿರಿಯಾನಿ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಇರುತ್ತೆ. ಅದರಲ್ಲೂ ತುಂಬ ಜನ ಕೇಳಿರ್ಬೋದು ಮೈಸೂರಿನ ಹನುಮಂತು ಪಲಾವ್ ಅಂತ. ಅದೇ ಒಂದು ಟೇಸ್ಟ್ ಕೊಡುವ ಅದಕ್ಕಿಂತ ತುಂಬ ಸೂಪರ್ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಕಡಿಮೆ ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಮನೆಯಲ್ಲಿ ನೀವು ಮಾಡ್ಕೋಬೋದು. ಅದರಲ್ಲೂ ಬ್ಯಾಚುಲರ್ ನೀವಾಗಿದ್ದರೆ ನಿಮ್ಮ ಹಾಸ್ಟೆಲ್ಗಳಲ್ಲಿ ಅಥವಾ ನಿಮ್ಮ ರೂಮ್ಗಳಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ಪಕ್ಕ ಎಲ್ಲರೂ ನಿಮ್ಮ ಫ್ಯಾನ್ ಆಗ್ತಾರೆ. ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ಒಂದು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೋಡೋಕ್ಕೂ ಸೂಪರು ಹಾಗೂ ತಿನ್ನೋಕ್ಕೂ ಕೂಡ ಸೂಪರು. ಇದನ್ನು ನೀವು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದುಬಿಟ್ರೆ ಆಹಾ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕೆಲವು ಮಸಾಲೆ ಐಟಮ್ಗಳನ್ನು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಬೇರೆ ಪೌಡ್ರುಗಳನ್ನು ಯಾವುದೂ ಹಾಕ್ತಾಯಿಲ್ಲ ನಾನು. ಇಲ್ಲಿ ನೋಡಿ, ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಇಲ್ಲಿ ಒಂದು ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇಲ್ಲಿ ಒಂದು ಜಾರಿಗೆ ನಾನು ಈರುಳ್ಳಿನ ಹಾಕಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ. ಬೇಕು ಅನ್ನೋರು ನೀವು ಕಾಳು ಮೆಣಸು ಕೂಡ ಹಾಕ್ಕೋಬೋದು. ಖಾರ ಜಾಸ್ತಿ ಬೇಕು ಅನ್ನೋರು ನೀವು ಇಲ್ಲಿ ಖಾರ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೋಬೋದು. ಇದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಇದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು ನಾವು. ನೋಡಿ, ನೀರು ಜಾಸ್ತಿ ಬೇಡ, ಸ್ವಲ್ಪ ನೀರು ಹಾಕಿ ನೋಡಿ ಈ ರೀತಿ ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಇಷ್ಟೇ ಐಟಮ್ಮು ಇದಕ್ಕೆ. ಮತ್ತು ಒಂದು ಕುಕ್ಕರಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ನಂತರ ಮಸಾಲೆ ಐಟಮ್ಗಳು ಇಲ್ಲಿ ಪಲಾವ್ ಎಲೆ, ಒಂದು ಫ್ಲವರು ಹಾಗೂ ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಇಲ್ಲಿ ಕಲ್ಲು ಹೂವನ್ನ ಗ್ಯಾರಂಟಿ ಹಾಕಲೇಬೇಕು ನಾವು. ನಂತರ ಸ್ವಲ್ಪ ಜೀರಿಗೆ ಹಾಗೂ ಒಂದು 2 ಏಲಕ್ಕಿಗಳನ್ನು ಹಾಕಿದ್ದೀನಿ. ನಂತರ 1 ಚಮಚದಷ್ಟು ಇಲ್ಲಿ ಕಸೂರಿ ಮೆಂತ್ಯನ ಹಾಕ್ತಾಯಿದ್ದೀನಿ. ಇಷ್ಟೇ ಹಾಕಿದ್ರೆ ಸಾಕು, ಜಾಸ್ತಿ ಹಾಕೋ ಐಟಮ್ ಬೇಡ. ನೀವು ಮಸಾಲೆ ಐಟಮ್ಗಳು ಏನು ಹಾಕ್ತೀರೋ ಅದನ್ನು ಹಾಕ್ಕೊಳ್ಳಿ. ನಂತರ ಮೇಯ್ನಾಗಿ ಇಲ್ಲಿ ಕಲ್ಲು ಹೂವನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದನ್ನೆಲ್ಲ ಹಾಕಿಬಿಟ್ಟು ಎಣ್ಣೆಯಲ್ಲಿ ಘಮ ಘಮ ಅಂತ ಪರಿಮಳ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಪರಿಮಳ ಬಂದ ನಂತರ ನಾವು ಇದಕ್ಕೆ ರುಬ್ಬಿರುವಂಥ ಮಸಾಲೆ ಇತ್ತಲ್ಲ ಅದನ್ನು ಹಾಕಿಬಿಟ್ಟು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಹಸಿ ಐಟಮ್ಗಳನ್ನು ಹಾಕಿ ರುಬ್ಬಿರ್ತೀವಿ. ಆದ್ದರಿಂದ ಈ ಹಸಿ ಐಟಮ್ಗಳಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ಒಂದು ಎಣ್ಣೆ, ನಾವೇನು ಸ್ಟಾರ್ಟಿಂಗ್ ಎಣ್ಣೆ ಹಾಕಿದ್ವಲ್ಲ ಅದು ಎಣ್ಣೆ ಎಲ್ಲ ಮೇಲೆ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಉಳಿದಿರುವಂಥ ಮಸಾಲೆನೂ ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಎಣ್ಣೆ ಹೆಂಗೆ ಬಿಟ್ಕೋಬೇಕು ಅಂದರೆ ನಾವೇನು ಎಣ್ಣೆ ಹಾಕಿದ್ವಲ್ಲ ಅದೆಲ್ಲ ಮೇಲೆ ಬಂದಿರಬೇಕು. ಅಷ್ಟು ಚೆನ್ನಾಗಿ ಮೇಲೆ ಬಂದರಷ್ಟೇ ನಮಗೆ ಒಂದು ಏನು ಪಲಾವ್ ಇದೆ, ಬಿರಿಯಾನಿ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಹಾಕಿಬಿಟ್ಟು ಈಗೇನು ನೀರಿನ ಅಂಶ ಇದೆ ಅದೆಲ್ಲ ನೀರಿನ ಅಂಶ ಹೋಗೋವರೆಗೂ ನಾವು ಇದನ್ನು ಮುಚ್ಚಳ ಮುಚ್ಚಿ ಇದನ್ನು ಫ್ರೈ ಮಾಡ್ಕೋಬೇಕು. ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಳ್ಳಿ ನೀವು, ಯಾಕಂದರೆ ತುಂಬ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಮತ್ತು ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಿಮಗೆ ಏನು ಪಲಾವ್ ನೀವು ತಿಂದಿರ್ಬೋದು ಹನುಮಂತ ಪಲಾವ್ ಅಂತ ಮೈಸೂರಲ್ಲಿ, ಅದೇ ಒಂದು ಟೇಸ್ಟ್ ಕೊಡುತ್ತೆ. ನೀವು ಇದಕ್ಕೆ ಮಟನ್ ಪೀಸ್ ಹಾಕ್ಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಚಿಕನ್ ಹಾಕಿ ಮಾಡ್ತಾಯಿದ್ದೀನಿ. ನೋಡಿ, ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ, ನೀರಿನ ಅಂಶ ಎಲ್ಲ ಹೋಗಿದೆ. ಈ ರೀತಿ ಗಟ್ಟಿಯಾಗಿ ಬಂದರೆ ನಮಗೆ ಒಂದು ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ. ಚಿಕನ್ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮತ್ತು ಈ ಮಸಾಲೆ ಏನಿದೆ ಅಷ್ಟು ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಬೇಕಾದರೆ ನೀವು ಟ್ರೈ ಮಾಡಿ ನೋಡ್ಕೊಳ್ಳಿ, ತುಂಬ ಸಿಂಪಲ್ಲಾಗಿ ಈಸಿ ಕೂಡ ಇದೆ. ನಂತರ ಅರ್ಧ kg ತೊಳೆದಿರುವಂಥ ಚಿಕನ್ನ ನಾನು ಇಲ್ಲಿ ಮಸಾಲೆಗೆ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ಚಿಕನ್ನಲ್ಲಿ ಕೂಡ ನೀರಿನ ಅಂಶ ಇರುತ್ತಲ್ಲ, ಆದ್ದರಿಂದ ಒಂದು 2 ನಿಮಿಷ ಇದನ್ನು ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಇದೇ ಒಂದು ಮಸಾಲೆಯಲ್ಲಿ ನೋಡಿ, ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿ. ಸ್ವಲ್ಪ ನೀರು ಬಿಟ್ಕೊಂಡು ಎಣ್ಣೆ ಕೂಡ ಬಿಟ್ಕೊಂಡಿರುತ್ತೆ. ನೋಡಿ, ನೀರೆಲ್ಲ ಸ್ವಲ್ಪ ಬಿಟ್ಕೊಂಡಿದೆ ಮತ್ತು ಎಣ್ಣೆ ಕೂಡ ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೋಡಿ, ಇಷ್ಟು ಚೆನ್ನಾಗಿ ಇಲ್ಲಿ ಫ್ರೈ ಕೂಡ ಆಗ್ತಾಯಿದೆ. ನಂತರ ಒಂದು ಲೋಟ ತಗೊಳ್ಳಿ. ಲೋಟದಲ್ಲಿ ನಾವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದೇ ಲೋಟದಲ್ಲಿ 2ರಷ್ಟು ನಾವು ನೀರನ್ನು ತೊಗೋಬೇಕು. ನೋಡಿ, ಈ ಲೋಟದಲ್ಲಿ 1.5 ಲೋಟದಷ್ಟು ನಾನು ಅಕ್ಕಿನ ತಗೊಂಡು ತುಂಬ ಚೆನ್ನಾಗಿ ತೊಳೆದಿಟ್ಟಿದ್ದೆ. ನಾವೇನು ಪಲಾವ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಇದನ್ನು ತೊಳೆದಿಡಬೇಕು ನಾವು ಚೆನ್ನಾಗಿ. ಅಂದರೆ ನಾವು ರೆಡಿ ಆದಮೇಲೆ ಚೆನ್ನಾಗಿ ಅನ್ನ ಅರಳಿಕೊಳ್ಳುತ್ತೆ. ಆದ್ದರಿಂದ ನೋಡಿ, ಈಗ ತೊಳೆದಿರುವಂತಹ ಒಂದು ಅಕ್ಕಿನ ಹಾಕಿಬಿಟ್ಟು ಅದಕ್ಕೆ 2ರಷ್ಟು ನಾವು ನೀರನ್ನು ಹಾಕಬೇಕು. ಒಂದ್ಸರಿ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಉಪ್ಪನ್ನ ನೋಡ್ಕೊಳ್ಳಿ. ಉಪ್ಪನ್ನ ನಂತರದಲ್ಲಿ ನೀವು ಕೂಡ ಹಾಕ್ಕೋಬೋದು. ಫಸ್ಟೇ ಸ್ವಲ್ಪ ಉಪ್ಪು ಹಾಕಿರ್ತೀರ, ಆದ್ದರಿಂದ ಸ್ವಲ್ಪ ನೋಡಿ ಹಾಕೊಳ್ಳೋದು ಉತ್ತಮ. ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಈಗ 1.5 ಲೋಟದಷ್ಟು ನಾನು ಅಕ್ಕಿ ಹಾಕಿದ್ದೆ, ಆದ್ದರಿಂದ ಇಲ್ಲಿ 3 ಲೋಟದಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಮತ್ತು ಚಿಕನಲ್ಲೂ ಸಹ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಆದ್ದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಹೆಚ್ಚು ಹಾಕಬೇಡಿ. ನೋಡಿ, 3 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು
ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಕಲರ್ ಕೂಡ ನ್ಯಾಚುರಲಾಗಿ ಬರುತ್ತೆ. ಇಲ್ಲಿ ಖಾರದ ಪುಡಿ, ಅರಿಶಿನ ಪುಡಿ, ಕೊತ್ತಂಬರಿ ಪುಡಿ ಯಾವುದನ್ನು ಹಾಕಿಲ್ಲ. ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು. ಎಲ್ಲರ ಮನೇಲೂ ಕೂಡ ಈ ಐಟಮ್ಗಳು ಇದ್ದೇ ಇರ್ತವೆ. ನೀವು ಬ್ಯಾಚುಲರ್ ಆದರೆ ನೀವು ತಂದ್ಕೊಂಡು ಇದನ್ನು ಹಾಕ್ಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಂತರ ಮಿಕ್ಸ್ ಮಾಡಿ ಮತ್ತೆ ಮೇಲಿಂದ ಕೊತ್ತಂಬರಿ, ಪುದೀನ ಏನು ಹಾಕಬೇಕು ಅಂತಲೇ ಇಲ್ಲ. ಮುಚ್ಚಳ ಮುಚ್ಚಿ ಇದನ್ನು 3 ವಿಸಲ್ ಹಾಕಿಸ್ಬಿಟ್ರೆ ರುಚಿಯಾಗಿರುವಂತಹ ಒಂದು ಹನುಮಂತು ಪಲಾವ್ಗೆ ಟಕ್ಕರ್ ಕೊಡುವಂಥ ಪಲಾವು ಒಂದು ರೆಡಿಯಾಗುತ್ತೆ. ಅಂದರೆ ಚಿಕನ್ ಪಲಾವ್ ಏನಂತೀರ, ಬಿರಿಯಾನಿ ಅಂತ ಕೂಡ ಕರಿಬೋದು ಇದನ್ನು ತುಂಬ ಚೆನ್ನಾಗಿ ನಮ್ಮ ಮನೇಲಿ ರೆಡಿ ಮಾಡ್ಕೋಬೋದು. ನೋಡಿ ಈಗ 3 ವಿಸಲ್ ಆಗಿ ನಂತರ ಸ್ವಲ್ಪ ಕುಕ್ಕರ್ ವಿಸಲೆಲ್ಲ ಹೋಗಿದೆ, ಗಾಳಿ ಹೋಗಿದೆ. ಓಪನ್ ಮಾಡಿದ್ದೀನಿ. ಯಾವ ರೀತಿ ಉದುರು ಆಗಿದೆ. ಮತ್ತು ನಿಮ್ಮ ಹತ್ರ ಜೀರಿಗೆ ಅಕ್ಕಿ ಸಣ್ಣ ಅಕ್ಕಿ ಇರುತ್ತಲ್ಲ ಅದ್ರಲ್ಲಿ ಕೂಡ ಮಾಡ್ಕೋಬೋದು. ಅದನ್ನು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ ಈ ರೀತಿ ನಿಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ನೀವು ಕೂಡ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಮತ್ತು ಒಂದ್ಸರಿ ನೀವು ಮಾಡಿಕೊಂಡ್ರೆ ಪದೇ ಪದೇ ಇದನ್ನು ಮಾಡ್ಕೊಳ್ತೀರಾ. ನಿಮ್ಮ ಚಿಕ್ಕಂದಲ್ಲಿ ಇದನ್ನು ಮಾಡ್ಕೊಳಕ್ಕಾಗಲ್ಲ ಅಂದರೆ ವೆಜಿಟೇಬಲ್ ಹಾಕಿ ಈ ರೀತಿ ಕೂಡ ಮಾಡ್ಕೋಬೋದು. ಅದೇ ಒಂದು ಟೇಸ್ಟ್ ಮತ್ತು ಪರಿಮಳ ಕೊಡುತ್ತೆ. ಹಾಗೂ ನಮ್ಮ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ಈಗ ನಮ್ಮ ಒಂದು ಚಿಕನ್ ಪಲಾವ್ ರೆಡಿಯಾಗಿದೆ.